ಸರ್, ಮುಂದಿನ ಪ್ರೊಸೀಜರ್ಗೆ ತಾವು ಬನ್ನಿ. ನಮಸ್ಕಾರ ತಾರಕ್ ಅವರೇ. ಬಹಳ ದಿನ ಆದ್ಮೇಲೆ ನಿಮ್ಮನ್ನ ಈ ಜಾಗದಲ್ಲಿ ನೋಡ್ತಾ ಇದ್ದೀವಿ. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಅನುಭವಗಳನ್ನ ಹಂಚ್ಕೋಬೇಕು ಅಂತ ಇದ್ವಿ. ಆದ್ರೆ ನೀವಾಗ್ಲೇ ಹೊರಟು ಬಿಟ್ಟಿದ್ದೀರಲ್ಲ. ಕಡೆ ಪಕ್ಷ ಗೆದ್ದವರಿಗೆ ಒಂದು ವಿಶ್ಯೂ ಮಾಡದೆ ಹೋಗ್ತಿದ್ದೀರಲ್ಲ, ಇದು ಸರಿನಾ? ಯಾರು ನೀವು? ಏನ್ ಹೆಸರು ಹೇಳಿದ್ರಿ? ಶ್ರೀನಿವಾಸ್ ಅಲ್ವಾ? ನೋಡಿ, ಮೊದಲೇ ನಮ್ಮ ಬಾಮ ಇದನ್ ಮೂಡ್ ಸರಿ ಇಲ್ಲ. ನೀವು ಇಲ್ಲಿಂದ ದಯಮಾಡಿಸಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಅವನ ಬಾಯಿಯಿಂದ ಬೈಗುಳುಗಳ ಸುರಿಮಳೆನೇ ಆಗುತ್ತೆ. ನನಗೆ ಗೊತ್ತಿದೆ ಬಿಡಿ ತಾರಕ್ ಅವ್ರು ಎಷ್ಟು ವೈಲೆಂಟ್ ಅಂತ. ಆದ್ರೆ ಈ ವೈಲೆಂಟನ್ನ ಬಿಸ್ನೆಸ್ ಅಲ್ಲಿ ತೋರಿಸ್ಬೇಕಾಗಿತ್ತು, ಟೆಂಡರ್ ಗೆಲ್ಲೋದ್ರಲ್ಲಿ ತೋರಿಸ್ಬೇಕಾಗಿತ್ತು. ಆದ್ರೆ ಈ ರೀತಿ ಸೈಲೆಂಟ್ ಆಗಿದ್ರೆ ನಾವು ಏನು ಅಂತ ತಿಳ್ಕೊಳ್ಳೋದು? ಇಷ್ಟು ವರ್ಷ ಸೈಲೆಂಟ್ ಆಗಿದ್ದವರು ಈಗ ಬಂದು ನಮ್ಮನ್ನ ಸುಲಭವಾಗಿ ಸೋಲಿಸ್ಬೇಕು ಅಂತ ಅಂದ್ಕೊಂಡ್ರೆ ನಾವೇನ್ ಕೈ ಕಟ್ಕೊಂಡು ಕೂತಿರ್ತೀವ? ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿಯೇ ಇವತ್ತು ಈ ಗೆಲುವನ್ನ ಪಡ್ಕೊಂಡಿರೋದು. ಆದ್ರೆ ನೀವು ದಿಢೀರಾಗಿ ಎಂಟ್ರಿ ಕೊಟ್ಬಿಟ್ಟು ನಾವೇ ಗೆಲ್ತೀವಿ ಅಂತ ಅಹಮ್ಮಲ್ಲಿ ಇರ್ಬೇಕಾದ್ರೆ ನಾವು ಬಿಟ್ಬಿಡ್ತೀವ? ಅಲ್ಲ ತಾರಕ್ ಅವ್ರೆ, ನೀವು ಕುಡಿಯೋಕ್ ಶುರು ಮಾಡಿ ಅದಕ್ಕೆ ದಾಸರಾಗಿದ್ದೀರಾ ಅಂತ ಗೊತ್ತಾದ್ಮೇಲೆ ನಾವು ಈ ಫೀಲ್ಡಿಗೆ ಎಂಟ್ರಿ ಕೊಟ್ಟಿದ್ದು. ಯುದ್ಧದಲ್ಲಿ ಸೋತು ಪಲಾಯನ ಮಾಡಿದ್ದವರು ಮತ್ತೆ ಯುದ್ಧಕ್ಕೆ ಬಂದ್ರೆ ಹೇಗೆ? ಮತ್ತೆ ಎಂಟ್ರಿ ಕೊಡ್ಬೇಕು ಅಂದ್ರೆ ಶತ್ರುಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಕಾಲ ಎಲ್ರನ್ನೂ ಬದಲಾಯಿಸಿರುತ್ತೆ. ಹಾಗೆ ನಾವು ಕೂಡ ಗೆಲ್ಲೋದಕ್ಕೆ ಯಾವ ಯಾವ ರಣತಂತ್ರ ಮಾಡಬೇಕೋ ಅದೆಲ್ಲ ಮಾಡಿದೀವಿ. ಮುಂದಿನ ಟೆಂಡರ್ಗೆ ನೀವು 1 ವರ್ಷ ಕಾಯಬೇಕು. ಆದರೆ ನೀವು ಸುಮ್ಮನೆ ಕೂರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಸೋಲನ್ನ ಮರೆಯೋದಕ್ಕೆ ಮತ್ತೆ ನೀವು ಕುಡಿತದ ಮರೆ ಹೋಗ್ಬೇಕು. ನಿಮ್ಮನ್ನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬಾಮೈದ, ಯಾಕೋ ಇವನು ತುಂಬಾ ಮಾತಾಡ್ತಿದ್ದಾನೆ. ನೀನು ಹೂ ಅಂತ ಹೇಳು, ಇವನ್ ಬೋಟಿ ಕಲೇಜ ತೆಗೆದು ಬಿಡ್ತೀನಿ. ಏನ್ರಿ ನಿಮ್ ಗೋಳು? ಈ ಸಲ ಗೆದ್ದು ಬಿಟ್ರೆ ನಿಮ್ಮನ್ನ ನೀವು ಕಿಂಗ್ ಅನ್ಕೊಂಡ್ಬಿಟ್ರ? ನಿಜವಾದ ಕಿಂಗ್ ಇರೋದು ನನ್ ಬಾಮೈದ. ಅವನು ಸೋತಿದ್ದಾನೆ, ಆದ್ರೆ ಸತ್ತಿಲ್ಲ. ಸೋಲೆ ಗೆಲುವಿನ ಮೆಟ್ಟಲು ಅಂತ ಹೇಳ್ತಾರೆ. ಮುಂದೆ ಒಂದಿನ ನನ್ನ ಬಾಮೈದ ಗೆದ್ದೆ ಗೆಲ್ತಾನೆ. ಇನ್ನೊಂದು ಮಾತಾಡಕ್ ಹೋದ್ರೆ ಇಲ್ಲಿ ಆಕ್ಷನ್ ಸೀನೆ ನಡೆಯುತ್ತೆ. ನಿಮ್ ಪ್ರಾಜೆಕ್ಟ್ಗೆ ಒಳ್ಳೇದಾಗ್ಲಿ. ಸಿಕ್ಕಿರೋ ಪ್ರಾಜೆಕ್ಟ್ನ ಚೆನ್ನಾಗಿ ಉಳಿಸ್ಕೊಳ್ಳಿ. ಏನೋ ಮಾರಾಯ, ನಿನ್ನ ನೀ ಉಳಿಸ್ಕೋ.
ಎಲ್ಲ ರೆಡಿ ಆಗಿದೆ ತಾನೆ? ಹಾ ಯಜಮಾನ್ರೆ, ಎಲ್ಲ ತಯಾರಾಗಿದೆ. ನೀವು ಚಿಕ್ಕ ಯಜಮಾನ್ರಿಗೆ ಏನಾದ್ರು ಫೋನ್ ಮಾಡಿದ್ರಾ? ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಂಡ್ರಾ? ಫೋನ್ ಮಾಡಿದ್ದೆ, ಪಿಕ್ ಮಾಡ್ತಾ ಇಲ್ಲ. ಅವನಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೋಗಿದ್ದಾನೆ ಅಂತಂದ್ರೆ ಖಂಡಿತ ಗೆದ್ದೇ ಬರ್ತಾನೆ. ಯಜಮಾನ್ರೆ, ನೀವಿಷ್ಟು ನಂಬಿಕೆಯಿಂದ ಇದೀರ ಅಂದ್ಮೇಲೆ 100% ಚಿಕ್ಕ ಯಜಮಾನ್ರು ಟೆಂಡರ್ ಎತ್ಕೊಂಡು ಬಂದೇ ಬರ್ತಾರೆ. ಅವ್ರು ಬಂದಾಗ ನಿಮ್ಮ ಮುಖದ ಮೇಲೆ ಈ ಸಂತೋಷ ನೋಡೋದಕ್ಕೆ ನಾವು ಕಾಯ್ತಾ ಇದೀವಿ. ಏನಿದು, ಬರೀ ಆರ್ತಿ ತಟ್ಟೆ ಹಿಡ್ಕೊಂಡು ನಿಂತ್ಕೊಂಡಿದ್ದೀರಾ? ಬ್ಯಾಂಡ್ ಸೆಟ್ ಪಟಾಕಿ ಎಲ್ಲ ತರ್ಸಿಲ್ವಾ? ನಾನು ಯಾವ್ದೋ ಟೆನ್ಷನ್ ಅಲ್ಲಿ ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದೆ ನೋಡು. ಇದನ್ನೆಲ್ಲ ನೆನ್ಪು ಮಾಡೋದಲ್ವಾ ರಾಜೇಶ್ವರಿ? ಎಲ್ಲ ಅರೇಂಜ್ ಮಾಡ್ಬಿಡ್ತಿದ್ದೆ. ನನ್ ಮಗ ಗೆದ್ದು ಬರೋ ಸುದ್ದಿ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತಿದ್ದೆ. ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಇಟ್ಕೋಬೇಡಿ. ಈಗ ತಾರಕ್ ಬಂದಾಗ ಏನಾಗುತ್ತೆ ಅಂತ ನನಗ್ ಗೊತ್ತು. ಮಗ ಅನ್ನೋ ಮಮಕಾರ ಇರ್ಬೇಕು, ಆದ್ರೆ ಅದು ಕನಿಕರಕ್ ದಾರಿ ಮಾಡ್ಕೊಡ್ಬಾರದು. ಅವನು ನನ್ನ ಮಗ ಅನ್ನೋ ಮಮಕಾರ ಆದ್ರೂ ನನ್ಗಿದೆ. ನಿನ್ಗದೂ ಇಲ್ವಲ್ಲ ರಾಜೇಶ್ವರಿ? ಅವನು ಈ ಟೆಂಡರ್ ಡೀಲ್ಗೆ ಹೋಗ್ತೀನಿ ಅಂದಾಗಿಂದ ನೀನ್ ನೆಗೆಟಿವ್ ಆಗೇ ಮಾತಾಡ್ತಿದೀಯ. ಎಲ್ರೂ ಪಾಸಿಟಿವ್ ಆಗಿದ್ರೆ ಚೆನ್ನಾಗಿರೋದಿಲ್ಲ ಚಂದ್ರು. ಅದು ಅಲ್ದೆ ಅಲ್ಲಿ ಏನ್ ನಡೆಯುತ್ತೆ ಅಂತ ಗೊತ್ತಿರೋದ್ರಿಂದ ನಾನಿಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ಉತ್ತರ ಇನ್ ಸ್ವಲ್ಪ ಹೊತ್ತಲ್ಲೇ ಸಿಗತ್ತೆ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ತರಕ್ ನಿಂತ್ಕೋ. ಮಯೂರಿ,